ಮಿಂದು ಪುಳಕಿತರಾಗಬೇಕು, ಕಲಿತು ಗುರುಗಳಾಗಬೇಕು, ಅವರಂತಾಗಬೇಕು. ಅವರ ಜೀವನ ಪ್ರೀತಿ ಬಹಳ ದೊಡ್ಡದು, ಅದು ಅದಮ್ಯವಾದದ್ದು. ಅಂಥ ಜೀವನ ಪ್ರೀತಿಯನ್ನ ಅವರ ಶಿಷ್ಯಂದಿರ ಬಾಯಲ್ಲಿ ನಾನು ಬರ್ತಾ ದಾರಿಯುದ್ದಕ್ಕೂ ಕೂಡ ಕೇಳಿ ಬಹಳ ಸಂತೋಷ ಆಯಿತು. ಎಷ್ಟೊಂದು ಸಂತೋಷ ಆಯಿತು ಅಂದರೆ, ಒಬ್ಬ ಶಿಷ್ಯ ಗುರುವಿನ ಬಗ್ಗೆ ಮಾತಾಡ್ತಾನೆ ಅಂತಂದರೆ ಯಾವ ರೀತಿಯ ಪದಗಳನ್ನು ಜೋಡಿಸ್ತಾನೆ, ಯಾವ ರೀತಿಯ ಪದಗಳಲ್ಲಿ ಅರ್ಪಿಸ್ತಾ ಹೋಗ್ತಾನೆ, ವ್ಯಕ್ತಿ ಚಿತ್ರವನ್ನು ಕಲ್ಪಿಸ್ಕೊತಾ ಹೋಗ್ತಾನೆ, ನುಡಿ ಚಿತ್ರ ಕೊಡ್ತಾ ಹೋಗ್ತಾನೆ. ಅದು ಬಹಳ ಮುಖ್ಯ. ನಿಮ್ಮ ಶಿಷ್ಯ ಆ ಕೆಲಸ ನಿಮ್ಮ ಪರವಾಗಿ ರಾಯಭಾರಿಯ ಹಾಗೆ ಮಾಡಿ. ವಿಜಯ್ ಕುಮಾರ್ ಅವರನ್ನ ನಾನು ಬಹಳ ವರ್ಷಗಳಿಂದ ಬರೆದೆ. ಇವತ್ತು ಹಾಡಿದ್ದಲ್ಲ, ಎಂದೆಂದೋ ಹಾಡಿದ ಹಾಡುಗಳನ್ನ ನಾನು ಕೇಳಿದ್ದೆ. ಆದ್ರೆ ಇವತ್ತು ಕೇಳಿದ್ದು ರಾಮಮೂರ್ತಿ ಅವರ ಮಾತು. ಒಬ್ಬ ಕನ್ನಡೇತರ ವ್ಯಕ್ತಿ, ಅಂದ್ರೆ ಕನ್ನಡೇತರ ಅಂದ್ರೆ ವ್ಯಾವಹಾರಿಕವಾಗಿ ಸಾಹಿತ್ಯದ ಜೊತೆಯಲ್ಲಿ ಸಂಸರ್ಗನೇ ಇಲ್ಲದೆ ಇರೋವಂಥವ್ರು ಇಷ್ಟೊಳ್ಳೆ ಕನ್ನಡ ಮಾತಾಡ್ತಾರೆ ಅಂತಂದ್ರೆ ಅವರ ಗುರುಗಳ ಬಗ್ಗೆ ನನಗೆ ಅಪಾರವಾದ ಎಂತೆಂಥ ಗುರುಗಳು. GS ಶಿವರುದ್ರಪ್ಪನವರಾಗ್ಬೋದು, ಅವರೆಲ್ಲ ಮಹಾ ಮೇಧಾವಿಗಳು. ನಾನು ಕೂಡ ಅವರ ಶಿಷ್ಯೋತ್ತಮರಲ್ಲಿ ಶಿಷ್ಯಕೋಟಿಯಲ್ಲಿ ಒಬ್ಬ ಅಷ್ಟೇ. ಇಂಥ ಸಂದರ್ಭದಲ್ಲಿ ಹೇಳಬಹುದಾದದ್ದೇನು ಅಂತಂದರೆ, ಅದು ಯಾವ ಶುಭ ಗಳಿಗೆಯಲ್ಲಿ ಕನ್ನಡದ ಕಣ್ವರ್ಷಿ BM ಶ್ರೀಕಂಠಯ್ಯನವರು ಕರುಣಾಳು ಧ್ಯೇಯ ವಾಕ್ಯನೂ ಅದೇ, ನನ್ನ ಧ್ಯೇಯ ವಾಕ್ಯ ಪ್ರಾರ್ಥನೆ ನಿವೇದನೆ ಕೂಡ ಅದೇ. ನಿಜವಾಗಿ ಇದೊಂದೆಲ್ಲ ಯೋಗ. ಸಾಹಿತ್ಯದ ಜೊತೆಯಲ್ಲಿ ಮಿಳಿತವಾಗುವುದು, ಸಂಗೀತದ ಸಂಸರ್ಗವನ್ನು ಪಡೆಯುವುದು, ಗುರುವಿನ ಆರಾಧನೆಯಲ್ಲಿ ತೊಡಗುವುದು, ಅವರು ಮಾಡಿರುವ ಕೆಲಸಗಳನ್ನು ಮೆಚ್ಚಿಕೊಳ್ಳುವ ಮುಖಾಂತರವಾಗಿ ಗುಣಗಾನ ಮಾಡುವುದು, ಇದೆಲ್ಲ ಆಗಬೇಕಾದಂಥ ಕೆಲಸ. ಆ ಕೆಲಸನ ನೀವೆಲ್ಲ ಇವತ್ತು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಯಾಕೆಂದರೆ ನೀವು ಒಬ್ಬೊಬ್ಬರು ಒಂದೊಂದು ಗೀತೆ ಮಾಡ್ತಾ ಇದ್ರೆ ಅವರನ್ನೇ ಅವ್ರು ಏನು ಕಲಿಸಿದ್ರು ಅದನ್ನೇ ನೀವು ಪಾಠ ಒಪ್ಪಿಸ್ತಾ ಇದ್ದೀರಿ. ಅದಕ್ಕೆ ನಿಮ್ಮತನೂ ಕೂಡ ತುಂಬಿದ್ರಿ. ನಿಮ್ಮ ಸ್ವಂತಿಕೆ ಕೂಡ ಇತ್ತು, ಕೊರಗುಗಳಲ್ಲಿ ಸ್ವಂತಿಕೆ ಇತ್ತು. ಕನ್ನಡ ಕಾವ್ಯ ಕಾವೇರಿ ಎಷ್ಟು ಒಳ್ಳೆಯ ಪರಂಪರೆಯನ್ನು ಹೊಂದಿದ್ದಾಳೆ ಅಂತ ಅಂದರೆ ಅದು ಅಗಾಧವಾದದ್ದು. ಅದಕ್ಕೆ ಅಷ್ಟು ಶಕ್ತಿ ಇದೆ. ಒಬ್ಬೊಬ್ಬರು ತಗೊಂಡ್ರು ಕೂಡ ಮಹಾಕವಿಗಳನ್ನು ಆ ಥರ ಮತ್ತೆ ನಾವು ಬರೆಯಕ್ಕೆ ಸಾಧ್ಯನಾ? ಬರಿಬೇಕು, ಆದರೆ ಬರೆಯೋಕ್ಕೆ ಸಾಧ್ಯನಾ ಅಂತ ಹೇಳಿ ಪ್ರಶ್ನಿಸಿಕೊಂಡು ನಮ್ಮನ್ನು ಅಂತರಾತ್ಮವನ್ನು ನಾವು ವಿಮರ್ಶೆ ಮಾಡಿಕೊಂಡು ಅಂತರ್ನಿರೀಕ್ಷೆ, ಆ ಅಂತರ್ನಿರೀಕ್ಷೆಯನ್ನು ಜಾಣತನದಿಂದ ಜತನದಿಂದ ಕಾಪಾಡ್ಕೊಂಡು ಹೋಗ್ಬೇಕು. ಬಹುಶಃ ಕನ್ನಡದ ಸೊಗಡು ಎಲ್ಲಿವರೆಗೆ ಇದೆ ಅಂತಂದರೆ, ಪಂಪನ ಕಾವ್ಯದಿಂದ ಹಿಡಿದು ಇವತ್ತಿನ ಕವಿಗಳವರೆಗೆ ಆ ಅರಹು ದೊಡ್ಡದು.
ಅದು ಎಷ್ಟು ವಿಸ್ತಾರವನ್ನು ಪಡ್ಕೊಂಡಿದೆ ಅಂತಂದರೆ ವಾಗರ್ಥಗಳು ಅದರ ಜೊತೆಯಲ್ಲಿ ಮಿನುಗಿ ಮಿಂಚಿ ಬಹಳ ಒಳ್ಳೆಯ ಅರ್ಥಗಳನ್ನು ಸ್ಫುರಿಸಿ ನಾಡಿನ ಜನತೆಗೆ ಅಭಿರುಚಿಯನ್ನು ಕಲಿಸಿದೆ. ಅಭಿರುಚಿಯನ್ನು ಕಲಿಸಿದೆ. ಇಂಥ ಮಹನೀಯರು ಕಾರಣ ನಾನು ನೋಡಿದ್ದೇನೆ. ಎಷ್ಟೋ ಜನ ಹಾಡ್ಬಿಟ್ಟು ಹೋಗುವಂಥದ್ದು. ಆದರೆ ಸೋಮಸುಂದರವರ ಹೆಚ್ಚುಗಾರಿಕೆಗೆ ಅಂತಂದರೆ ಅವರು ಮಾಡಿದ ಗೀತೆಗಳಿಗೆ ಸ್ವರ ಪ್ರಸ್ತಾರವನ್ನು ದಾಖಲಿಸಿದ್ದಾರೆ. ಅದು ಬಹಳ ಅದು ಇತಿಹಾಸದಲ್ಲಿ ದಾಖಲೆ ಆಗಿದೆ. ಇತಿಹಾಸದಲ್ಲಿ ದಾಖಲೆ ಆಗಿದೆ. ಸ್ವರ ಪ್ರಸ್ತಾರವನ್ನು ಹಾಕಿ ಸೈ ಎನ್ನಿಸ್ಕೊಳ್ಳೋದು ಒಂದು ವಿಷಯ, ಅದನ್ನು ದಾಖಲಿಸೋದು ಮತ್ತೊಂದು ವಿಷಯ, ಅದನ್ನು ಮುಂದಿನ ಪೀಳಿಗೆಗೆ ದಾಟಿಸೋದಿದೆಯಲ್ಲ, ಅದು ಇನ್ನಷ್ಟು ಒಳ್ಳೆಯ ಕೈಂಕರ್ಯ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಎಂತೆಂಥ ಗೀತೆಗಳು, ಜಗವೆಲ್ಲ